ಕಳಿಸಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಂಸಾರದ ಹೊಣೆಯನ್ನು ಹೊತ್ತಿಕೊಂಡಿರಲ್ಲ, ಲೇಟ್ ಆಗಿರಬೇಕು. ನೋಡಿ ಮೇಡಮ್, ನೀವು ಇಂಥ ವ್ಯರ್ಥ ಸಮಯ ಕಳೆದಕ್ಕಿಂತ ನಿಮ್ಮ ಮನಸ್ಸಿಗೆ ಬಂದ ವರನೊಂದಿಗೆ ಮದುವೆ ಆಗಿ ಹಾಯಾಗಿ ಇರಬಹುದಲ್ಲವೇ? ಅವಿನಾಶ್ ನೋಡಿ, ನಾವೇನೋ ನಿರ್ಧಾರ ತೆಗೆದುಕೋಬಹುದು, ಆದ್ರೆ ನನ್ನ ಅಜ್ಜಿ ಹಾಗೂ ನನ್ನ ತಮ್ಮನಿಗೋಸ್ಕರವಾಗಿ ಇನ್ನು ನಾನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನಿನ್ನ ನಿರ್ಧಾರವೇನೋ ಸರಿ, ಆದರೆ ನೀನೊಂದು ಹೆಣ್ಣು, ಯಾರಾದರೂ ಆಸರೆ ಬೇಕೇ ಬೇಕು. ನೋಡಿ, ಆಸರೆ ಬೇಕು ನಿಜ, ಆದ್ರೆ ನೋವುನುಂಡ ಆ ಹೆಣ್ಣು ಮತ್ತೆ ನೋವನ್ನು ಪಡಲು ಆ ಕ್ಷಣವನ್ನು ಯಾವತ್ತೂ ಆ ಹೆಣ್ಣು ಬಯಸುವುದಿಲ್ಲ. ಕಮಲ, ಅದನ್ನೆಲ್ಲ ಮರೆತು ನೀಲಿಯ ಮೋಡದ ಮಧ್ಯೆ ಮಿನುಗುತ್ತಾರೆ ನೀನೇಕೆ ಆಗಬಾರದು ಅಂತ ನನ್ನ ಕನಸು. ನೋಡಿ, ಕನಸು ನನಸಾಗಿ ನಾವೇನು ಮಾಡ್ಕೊಂಡಿದ್ದೆ ನಿಜವಾದ್ರೆ, ಆದ್ರೆ ನಮ್ಮ ಬಾಳು ಏನಾಗುತ್ತೆ ಅಂತ ವಿಚಾರ ಮಾಡಿದ್ದೀರಾ? ನೋಡಿ, ಅದ್ರ ಬಗ್ಗೆ ನಾ ಇನ್ನು ಯಾವ ವಿಚಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಕಮಲ, ಕಮಲ, ಈ ಮಾತು ನಿನ್ನ ಬಾಯಿಂದ ಸ್ವಲ್ಪ ಯೋಚಿಸಿ ನೋಡು. ಯಾಕೆಂದರೆ ನಾನೊಬ್ಬ ಬಡವ. ನೋಡಿ, ನೀ ಹೇಳೋ ಮಾತು ನಿಜ, ಯಾಕೆಂದ್ರೆ ಇದರ ಬಗ್ಗೆ ನಾನು ಕಾಲೇಜಿನಲ್ಲಿ ವಿಚಾರ ಮಾಡಿದ್ದೇನೆ. ಬೇರೆಯವ್ರ ಜೊತೆ ಬಾಳಂತ ಹೇಳೋ ಬದ್ದು ನೀವೇ ನನಗೆ ಬಾಳು ಕೊಟ್ರೆ ಒಳ್ಳೇದಾಗುತ್ತದೆ ಅಲ್ವೇ? ಕಮಲ, ಈ ಮಾತು ನಿನ್ನ ಬಾಯಿಂದ ಸ್ವಲ್ಪ ಯೋಚಿಸಿ ನೋಡು. ಯಾಕೆಂದರೆ ನಾನೊಬ್ಬ ಬಡವ. ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ. ನೀವು ನನಗೆ ಬಾಳು ಕೊಡ್ಲೇಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಕಮಲ, ನಿನ್ನ ಇಚ್ಛೆ ಅಂತೆ ಆಗಲಿ. ಇದೇ ಸಮಯದಲ್ಲಿ ಸಂಗಾತಿಯ ಶ್ರೀಮತಿಯಾಗಿ ನರ್ತಿಸುವ ನಾಯಕಿಯಾಗಿರಬಾರದೆ? ಆಯ್ತು. proposes but body disposes.
proposes, but God is disposed. And we call ಕಮಲ, ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಬಂದು ನಿನ್ನ ಮದುವೆ ವಿಚಾರ ಮಾತನಾಡೋಣ. ನಾನಿನ್ನು ಬರಲೇ? ಆಯ್ತು, ಹೋಗ್ಬೇಡಿ. ವೆರಿ ಗುಡ್. ಕಣ್ಣಿಂದ ನೋಡಿದೆ, ಕಿವಿಯಿಂದ ಕೇಳಿದೆ ನಿಮ್ಮಿಬ್ಬರ ಪ್ರಣಯದ ಗೀತೆಯನ್ನು. ಯಾರು? ಸೂರಿ ನೀನಾ? ನೀನು ಬದುಕಿದ್ಯೇನೋ? ಯಾಕೆ ನಾನು ಸತ್ತು ಹೋಗಿರುವೆ ನಮ್ದು ಭಾವಿಸಿರುವೆಯ? ಕಮಲ, ನಿನ್ನ ಪ್ರೇಮದ ಗಳಿಗೆಯನ್ನು ನೆನೆಸುತ್ತಾ ದಿನನಿತ್ಯ ನಿನ್ನ ಕೊರಗಿನಲ್ಲಿ ಕಾಲ ಕಳ್ತಾ ಇದ್ದೀನಿ. ಕಾಲ ಕಳ್ತಾ ಇದ್ದೀನಿ. ಸೂರಿ, ಅಲ್ಲಿ ನೋಡಿ, ಆ ಮೋಡವು ನಿನ್ನ ಪ್ರೇಮದ ಕೂಗನ್ನು ಕೇಳಿ ಆ ಮೋಡವು ತನ್ನಿಂದೆ ತಾನೇ ಕರಗಿ ಹನಿ ಹನಿಯಾಗಿ ನನ್ನ ಹೃದಯದ ಮೇಲೆ ಬಿದ್ದು ಕಮಲ ಕಮಲ ಅಂತ ತಂಪಾದ ಹಿತವನ್ನು ನೀಡ್ತಾ ಇದೆ. ಏಯ್ ಸೂರಿ, ನಾನು ನಿನಗೆ ಎಷ್ಟು ಸಾರಿ ಹೇಳ್ತೇನೆ ನೋಡು, ನಿನ್ನ ಹುಚ್ಚು ಕಲ್ಪನೆ ಬಿಟ್ಟು ನನ್ನ ಬೆನ್ನಿಂದ ತಿರುಗೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೇನೆ ನಿನಗೆ. ನಾನು ನಿನಗೆ ಮುಖ ತೋರಿಸಲ್ಲ. ಇಲ್ಲ, ನೀ ಕೊಟ್ಟ ಪ್ರೇಮದ ಕಾಣಿಕೆ ಇಂದು ಬೋರದ ಹೊರೆಯಾಗಿ ಕಾಡ ಹತ್ತಿದೆ. ಅಂದು ನೀನೇ ನಿನ್ನ ಹೆಸರನ್ನು ನನ್ನ ಬಲ ತೋಳಿನಲ್ಲಿ ಚಾಕುವಿನಿಂದ ರಕ್ತ ಬರುವಾಗೆ ಬರದೆಯಲ್ಲ. ನೀನೇ ನೋಡು ನಿನ್ನ ಹೆಸರನ್ನು ಅಂದಾಗ ನಿನ್ನನ್ನು ನಾನು ಮರಿಬೇಕು. ಅದೊಂದು ಕನಸಂತ ನೀನು ಮರಲೇಬೇಕು. ನಿನ್ನ ಜೀವನಗೋಸ್ಕರವಾದ್ರು ನೀನು ಮರ್ತಿ ಬಾಳ್ಲೇಬೇಕು. ನೋಡು, ಇನ್ನೊಂದ್ಸರಿ ನೀನು ನನ್ನ ಬೆನ್ನ ಹತ್ತಿ ಬರೋದಾರಿದು ಅಂತ ಹೊಲಸು ಕೆಲಸ ಮಾಡ್ತೀನಿ ಮಾತ್ರ ನಾನೇನನ್ನು ಬೆನ್ನು ಮೂಲೆ ಮೂಡಿಸ್ಬೇಕಾಗತ್ತೆ. ಮಾಡ್ತೀನಿ. ನೀನು ಕೆಸರಿನಲ್ಲಿಯೇ ಹುಟ್ಟಿ ಕೆಸರಿನಲ್ಲಿಯೇ ಕೊಳೆಯಬೇಕು. ಯಾಕಂದರೆ ಹೊಲಕ್ಕೋಸ್ಕರ ಪ್ರೀತಿಸಿದ ಹೆಣ್ಣು ಸಮಾನ. ನೀ ಮಾಡಿದ ಅವಮಾನ ಸಹಿಸಲಾಗದೆ ಪ್ರೀತಿಗೆ ದ್ರೋಹ ಬಗೆದು ಹಣಕ್ಕೆ ಕುಣಿಯುವ ಹೆಣ್ಣಾಗಿರುವೆಯಲ್ಲ. ನನ್ನ ಜೀವನದಲ್ಲಿ ನಾನು ನಾಯಕನಾಗ್ತೀನೋ ಅಥವಾ ಖಳನಾಯಕನಾಗ್ತೀನೋ ಅಂತ ಇನ್ನೂ ಆ ಕವಿಯೇ ನಿರ್ಧರಿಸಿಲ್ಲ. ಆದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಬೆಲೆ ಕೊಟ್ಟು ಮೋಸದಿಂದ ಅರಿಯುತ್ತಿರುವ ಎಲ್ಲ ಬಕ್ರ ನನ್ನ ಮಕ್ಕಳಿಗೂ ಕಣ್ತೆರೆಯುವ ಸೂರ್ಯ ನಾನಾಗಬೇಕು. ಜೊತೆಗೆ ಆಗಾಗ ಜಗಳ ಮಾಡುತ್ತಿದ್ದ. ಹೇಗಾದರೂ ಮಾಡಿ ಇದರ ರಹಸ್ಯವನ್ನು ಅರಿಯಲೇಬೇಕು.
ಕಳಿಸಿದರಾಯ್ತು. ಹಾ ಶ್ವೇತಾ ಅವರೇ, ಸ್ವಲ್ಪ ನಿಲ್ತೀರಾ? ಯಾಕೆ ಶ್ರೀಮಂತ್ರೆ? ಏನಿಲ್ಲ ಶ್ವೇತಾ ಅವರೇ, ತಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ಹೌದಾ? ಅದಕ್ಕೆ ತಡೆದೆ. ಶ್ರೀಮಂತ್ರೆ, ಸಂಕೋಚವಿಲ್ಲದೆ ಕೇಳಿ ಆ ಮಾತನ್ನು. ದೂರದ ಬೆಟ್ಟದಲ್ಲಿ ಹೂ ಅರಳಿ ನಿಂತಾಗ ಅದರ ಮೇಲೆ ಆಸೆ ಪಟ್ಟು ಅದರ ಹತ್ತಿರ ಹೋದೆ ಅಂದ್ರೆ ಅದು ಅರ್ಥವಾಯ್ತು ಶ್ರೀಮಂತರೇ. ನೋಡಿ, ದೂರದ ಬೆಟ್ಟ ಅಂತೀರ, ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳಗಳು ಜಾಸ್ತಿ ಇರ್ತವೆ, ಅದಕ್ಕೆ ಅದರ ಆಸೆ ನಿಮಗೇಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಲ್ಲ ಶ್ವೇತಾ ಅವರೇ, ಆ ಆಸೆ ಎಂಬುದು ಆ ಆಸೆ ಜೊತೆಗೆ ಆ ಹೂ ಜೀವನ ಪೂರ್ತಿ ನನ್ನ ಬಾಳ ಸಂಗಾತಿಯಾಗಿರಬೇಕೆಂಬುದೇ ನನ್ನ ಹೆಬ್ಬಯಕೆ. ಶ್ರೀಮಂತರೇ, ಈ ಆಸೆಯನ್ನು ಬಿಟ್ಟು ಬಿಡಿ, ನನಗೂ ನಿಮಗೂ ಸರಿ ಹೋಗೋದಿಲ್ಲ. ಶ್ರೀಮಂತರೇ, ಈ ಮಾತನ್ನು ಬಿಟ್ಟು ಬೇರೆ ಮಾತನ್ನು ಮಾತನಾಡುವುದು ಒಳ್ಳೆಯದು ಅಂತ ನನಗನಿಸ್ತಾ ಇದೆ. ನಿಮ್ಮನ್ನು ಒತ್ತಿ ಒತ್ತಿ ಕೇಳ್ತಾ ಇಲ್ಲ ಶ್ವೇತಾ ಅವರೇ, 4 ಜನರ ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಹೆಬ್ಬಯಕೆಯನ್ನು ಒಂದುಗೂಡಿಸಬೇಕೆಂಬುದೇ ನನ್ನ ಆಸೆ. ಬೇಡ ಶ್ರೀಮಂತರೇ, ಬೇಡ. ಮೊದಲೇ ನಮ್ಮ ತಂದೆಗೂ ಮತ್ತು ನಿಮ್ಮ ಅಣ್ಣನಿಗೂ ಮೊದಲಿನಿಂದಲೂ ದ್ವೇಷ ಇದೆ. ಅಂದ ಮೇಲೆ ನಾವು ಈ ರೀತಿ ಮಾಡುವುದು ಸರಿಯಲ್ಲ ಅಂತ ನನಗನಿಸ್ತಾ ಇದೆ. ಇದನ್ನು ಇಲ್ಲಿಗೆ ಬಿಡುವುದು ಒಳ್ಳೆಯದು ಅಂತ ನನ್ನ ಉದ್ದೇಶ. ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ ಶ್ರೀಮಂತರೇ? ಶ್ವೇತಾ, ನನ್ನ ಬಾಳ ಸಂಗಾತಿಯಾಗಬೇಕು ನೀನೇ ಹೊರತು ಬೇರೆ ಯಾರು ಅಲ್ಲ. ನಿನಗೆ 4 ದಿನ ಸಮಯ ನೀಡ್ತೀನಿ, ನಿರ್ಧಾರ ನಿನಗೆ ಬಿಟ್ಟದ್ದು. ಬರ್ತೀನಿ. ಛೇ, ಈ ಶ್ರೀಮಂತರ ಇಷ್ಟು ಅಂತ ನನಗನಿಸ್ತಾ ಇದೆ. ಬಡವರ ಹೆಣ್ಣು ಮಕ್ಕಳು ಅಂದ್ರೆ ಆಸ್ತಿ ಅಂತಸ್ತಿಗೆ ಒಲಿಯುತ್ತಾರೆ ಅಂತ ತಿಳಿದುಕೊಂಡಿರ್ತಾರೆ ಈ ಶ್ರೀಮಂತರು. ಒಲಿಯಬೇಕು. 100 ಕೊಟ್ರೆ ಕೈ ಮಾಡ್ತಾರೆ, 200 ಕೊಟ್ರೆ ಹಣಿಕೆ ಹಾಕುತ್ತಾರೆ, 300 ಕೊಟ್ರೆ ಮನ್ಸಕ್ಕೆ ಬಂದ ಬೀಳುತ್ತಾರೆ. ಈಗಿನ ಈ ಕಲಿಯುಗದ ಹುಡುಗಿ ನಿನಗಿನ ಈ ಸತ್ಯದ ಕತೆ ಗೊತ್ತಿಲ್ಲ ಹೇಳ್ಬೋದ? ಯಾಕೆಂದರೆ ಇದರಿಗೆ ನಾನು ಕಲಿಸಿಕೊಡ್ತೇನೆ. ಬರಲೇ ಬಾಯಿ ಮಚ್ಚ ನಾಯಿ, ಈ ನಿನ್ನ ಹೊಲಸು ಮಾತುಗಳನ್ನು ನೋಡಿ ನಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರಿಗೆ ಕಲಿಸುವ. ನನ್ನ ಅಣ್ಣಂದಿರು ನನಗೆ ಒಳ್ಳೆಯ ಮಾರ್ಗವನ್ನೇ ಕಲಿಸಿದ್ದಾರೆ. ನಿನ್ನ ಹಾಗೆ ಪಾಪಿಗಳಲ್ಲ ನನ್ನ ಅಣ್ಣ. ಈ ಪಾಪಿಗಳ ಲೋಕದಲ್ಲಿ ನಿಮ್ಮಂತ ಪುಣ್ಯಾತ ಗಿತ್ತಿಯರ ಬದುಕುವುದು ಬಲು ಕಷ್ಟವೇ. ಪುರ ಹೇಳಿ ಸುಡುಗಾಡಿಸುತ್ತಿರುವ ಈ ಹಾಳು ಸಮಾಜದಲ್ಲಿ ನಿನ್ನಂತ ಬಡ ಹೆಣ್ಣುಗಳು ಕಿವಿಯಲ್ಲಿ ಕೊರಳಲ್ಲಿ ಅಷ್ಟೇ ಮೈ ತುಂಬ ಬಂಗಾರದ ದಾಗಿಲಿನ ಬಡಿಸಿಕೊಂಡು ಬರ್ತಾರಲ್ಲೇ. ಇದಕ್ಕೆ ಹೊರಟದೆ ಈಗಿನ ಹಾಳು ಸಮಾಜ. ಅಷ್ಟೇ ಅಲ್ಲಲ್ಲಿ ಈಗಿನ ಈ ಕಲಿಯುಗದಲ್ಲಿ ಒಂದು ಹುಡುಗಿ 4 ಹುಡುಗರನ್ನು ಪ್ರೀತಿಸುತ್ತಾರೆ. ಪ್ರೀತಿಸಿ ಅವರ ಹತ್ತಿಯ ಸುಣ್ಣಪ್ಪ ಹೇಳಿದೆ, ನಾನೀಗ 3 ತಿಂಗಳ ಗರ್ಭಿಣಿಯನ್ನು ಹೇಳಿ 10,000 20,000 ಹಣ ಹೆಚ್ಚಿಕೊಂಡು ಮೈ ತುಂಬ ಬಂಗಾರದ ದಾಗಿಣಿಗೆ ಬಡಿಸಿಕೊಂಡು ಬರ್ತಾಳೆ. ಇದಕ್ಕೆ ಏನು ಹೇಳ್ತದೆ ಈಗಿನ ಸಮಾಜ? ನೀನು ತಿಳಿದುಕೊಂಡ ಹಾಗೆ ಎಲ್ಲರ ಹಾಗೆ ಇರೋದಿಲ್ಲ ಕಣೋ. ಯಾರೋ ಒಬ್ಬಳು ಮಾಡಿದ್ದಾರೆ ಅಂತ ಒಂದು ಹೇಳಿಗೆ ಈ ರೀತಿ ಮಾತನಾಡಬೇಡ. ನೋಡು, ಧರ್ಮವಂತರ ಮಗಳು, ಧರ್ಮವಂತರ ಮಗಳಾಗಿ ಬಾಳುತ್ತೇನೆ, ಬದುಕುತ್ತೇನೆ ನಾನು.
ಇನ್ನು ಚೆನ್ನಾಗಿಯೇ ಬದುಕು. ಆದರೆ ಇದೀಗ ತಾನೇ ನನ್ನ ತಮ್ಮನ ಜೊತೆ ಚೋಟದ ಭಾಷಣೆ ಬಿಗಿದೆಯಲ್ಲ, ಅದು ತಪ್ಪು. ಈ ಜಮೀನ್ದಾರ ಹೇಳುವುದು ಇಷ್ಟು, ಶ್ವೇತ, ನನ್ನ ತಮ್ಮ ನೀನು ಇಷ್ಟಪಟ್ಟಿದರೆ ಅವನಿಂದ ನೀನು ದೂರ ಸರಿಯಬೇಕು. ದೂರ ಸರಿಯದಿದ್ದರೆ ಏನು ಮಾಡ್ತೀಯ ಕಣೋ? ಅವರೇ ನನ್ನ ಪತಿ ಅಂತ ನನ್ನ ಹಣೆ ಬರದಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಣೋ, ಯಾರಿಂದಲೂ ಸಾಧ್ಯವಿಲ್ಲ. ಅವನೇ ನಿನ್ನ ಪತಿ ಅಂದರೆ ನಿನ್ನ ತಿಥಿ ಮಾಡಿಬಿಡಿ. ಅವನಿಗೆ ಮುಟ್ಟ ಮುಂಚೆ ನಾನೇ ನಿನ್ನ ತಂದು ಬಿಸಾಕ ಬಿಡಿಯಬಾರದು. ನೀನು ಮುಟ್ಟಿದ್ದು ನನ್ನ ತಂಗಿಯ ಕೈಗಳನ್ನಲ್ಲೇ, ಬೆಂಕಿಯನ್ನ. ಆ ಬೆಂಕಿ ನನ್ನ ಬೇಕಾದರೆ ನಿನ್ನ ದೇಹದಲ್ಲಿರುವ ಎರಡು ಕೈಗಳು ಇರಬಾರ್ದು. ಮೇಘರಾಜ್, ಶಾಬಾಸ್ ಶಿವರುದ್ರ, ಶಾಬಾಸ್. ಈ ನಿನ್ನ ಕೂಗಿಗೆ ಹೆದರಿ ಓಡಿ ಹೋಗೋಣ ಈ ಜಮೀನು. ಸೋಕಿಗೆ ಬಂದ ಹೆಣ್ಣನ್ನು ಅಕ್ಕರಿಯಿಂದ ಮಾತನಾಡಿಸಲು ನಾನೇನು ಚಿಕ್ಕ ಹುಡುಗನಲ್ಲ. ಹತ್ತಿ ನಿಂತಿರುವ ಮೇಲೆ ಕಚ್ಚುವುದೇ ನನ್ನ ಛಲ. ಬಲೆ ಮಗನೇ ಬಲೆ, ಕಚ್ಚಿ ತಿನ್ನಲು ಅವನು ಬಜಾರದಲ್ಲಿ ಸಿಗುವ ಹಣ್ಣು ಎಂದು ತಿಳಿದುಕೊಂಡಿರುವೆಯಾ? ಅವಳ ಬೆನ್ನ ಹಿಂದೆ ಕೆಚ್ಚಿದ ಗಂಡು ಬಲಿಯಂತೆ ಇಬ್ಬರು ಅಣ್ಣಂದಿರಿದ್ದಾರೆ ಎಂಬುದನ್ನು ಮಾತ್ರ ಮರೆಯಬೇಡ. ನಾನು ನಿಮ್ಮನ್ನು ಮರೆಯಲೇ? 5 ವರ್ಷಗಳಿಂದ ಕಾಯ್ದು ಕೂತಿರುವೆ. ನಿಮ್ಮೆಲ್ಲರನ್ನು ಸರ್ವನಾಶ ಮಾಡಬಹುದು. ನಿಮ್ಮನ್ನು ಹೇಗೆ ಬಿಡುವುದಿಲ್ಲ. ನನ್ನ ತಂದೆ ಹೇಗೆ ಕೊರಗಿ ಕೊರಗಿ ಸತ್ತು ಹೋದರೋ ಅದೇ ರೀತಿ ನಿಮ್ಮ ಮನೆಯವರನ್ನು ಮರಗಿ ಮರಗಿ ಸಾಯಬೇಕು. ಮೇಘರಾಜ್, ಅದು ನಿನ್ನ ಕನಸು. ಊರಿನ ಉಸಾಬರಿಯ ಬಗ್ಗೆ ತಲೆಕೆಡಿಸಿಕೊಂಡು ನನ್ನ ತಂದೆಯ ಮೇಲೆ ವಿಷಯ ಕಾರ್ಯವಲ್ಲ. ನಾನು ಹಿಂದೆ ಮನಸ್ಸು ಮಾಡಿದರೆ ನಿಂತ ಜಾಗದಲ್ಲಿಯೇ ಮಗನೇ ರಕ್ತ ಕಾರವೇ. ಹಾಗಾದರೆ ಈಗ ಆರಿಸಬೇಡ ನಿನ್ನ ರುಂಡವನ್ನು. ಶಿವರುದ್ರ, ಈ ಜಮೀನ್ದಾರ ಜಾಗದಲ್ಲಿ ಊರಿನಿಂದ ಮಕ್ಕಳ ಗತಿ ಏನಾಯಿತು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಈ ಊರಿನವರ ಗುಮ್ಮಕ್ಕಿನಿಂದ ಸೊಕ್ಕಿನಿಂದ ಹುಟ್ಟು ಮೇಲೆ ಪರಿಸ್ಥಿತಿಯ ಕೋಪಕ್ಕೆ ಬಲಿಯಾಗೋ ನಾನಲ್ಲೇ ನೀನು. ಮೇಘರಾಜ್, ಹಾಗಾದರೆ ಹಿಂದೆ ತಿಳಿಯಲಿ, ಪಡೆದವರ ಋಣ ನನಗೆ ಬೇಕಾಗಿಲ್ಲ. ಈ ಭೂಮಿಯ ಋಣವೂ ನನಗೆ ಬೇಕಾಗಿಲ್ಲ. ಎಲ್ಲವನ್ನು ಹೊಂಗುದೊರೆದು ನಿಂತರೆ ಈ ಮುಂಗಾರು ಮನೆಯಲ್ಲಿ ಮಿಂಚಿನಂತೆ ಗುಡುಗುವ ಈ ಶಿವರುದ್ರನ ಜೊತೆ ಪ್ರಾಣದ ವಾಕಳೆಯನ್ನು ಆಡಲು ಈಗಲೂ ಸತ್ತಾಗಿ ಬಾ. ಕೇವಲ ಈ ನಿನ್ನ ತಂಗಿಯ ಸಲುವಾಗಿ ಶಿವರುದ್ರ ರುದ್ರನಾಗಿ ರುದ್ರ ಭೂಮಿಯಲ್ಲಿ ನನ್ನ ಜೊತೆ ಗುದ್ದಾರನ್ನು ಬರುವಲೆ. ನಿನ್ನ ಎದುರಿಗೆ ನಿನ್ನ ತಂಗಿಯ ತುಂಬಗಳನ್ನು ಕಚ್ಚುವಿಲೆ. ನಿನ್ನ ಹತ್ತಿರ ಧೈರ್ಯವಿದ್ದರೆ ತಿಳಿಸಿಕೊಳ್ಳೇ ಅವನು. ಬಾಯಿ ಮಾತಿನಿಂದ ಹೇಳಿದು ಅಂದರೆ ತಪ್ಪಾಯಿತು. ಒಂದು ಸಾರಿ ಕಣ್ತುಂಬ ನೋಡಿಕೋ ಈ ನಿನ್ನ ಅರಮನೆಯನ್ನು. ಇಂದು ಇಲ್ಲೇ ರಕ್ತದ ಕೋಡಿ ಹರಿಯಬೇಕು ನೋಡ. ಅಣ್ಣ, ಬೇಡಣ್ಣ ಬೇಡ. ಈ ಪಾಪಿಯನ್ನು ಕೊಂದು ನೀನು ಸೆರೆಮನೆಗೆ ಹೋಗೋದು ಬೇಡ ಅಣ್ಣ. ನೋಡು, ಈ ಊರ ಜನರನ್ನು ಕೂಡಿಸಿ ಇವನು ಮಾಡಿದ ಕಥೆಯನ್ನ ಅವರಿಗೆ ಹೇಳೋಣ. ಅವರೇ ಇವನ ಮುಖಕ್ಕೆ ತೂ ಅಂತ ಉಗುಳ್ತಾರೆ. ಕೇಳಿದೆಯಾ ನನ್ನ ತಂಗಿಯ ಮಾತನ್ನು? ಒಂದು ಹೆಣ್ಣಿನ ಉದನದಲ್ಲಿ ಜನಿಸಿ ಅದೇ ಹೆಣ್ಣಿನಿಂದ ಇವತ್ತು ನೀ ಪ್ರಾಣ ಭಿಕ್ಷೆ ಪಡೆಯಲ್ಲ, ಅದು ನಿನ್ನ ಪುಣ್ಯ. ನನ್ನ ಕಥೆಯನ್ನು ಹೇಳಲು ನೀನೇನು ಪುಣ್ಯಕೋಟೆಯ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ. ಇವನು ನಿನ್ನ ತಂಗಿನ ಕೆಣಕಿದ ಅಷ್ಟೇ ತಾನೆ. ಅದನ್ನು ಬಾಯಿಯಿಂದ ಹೇಳಬಾರ್ದು. ನಿನ್ನ ಹತ್ತಿರ ಧೈರ್ಯವಿದ್ದರೆ, ನಿನಗೆ ನ್ಯಾಯದ 4ನೇ ಮುಖ ಕಾಣಿಸಬೇಕಾದರೆ
ತೆಗೆದುಕೋ ಇದನ್ನು, ಕತ್ತರಿಸು ಹಾಕು ಅವನನ್ನು. ಏಯ್! ಇದು ನನ್ನ ಪರ್ಸನಲ್ ವಿಷಯ. ಇಲ್ಲಿಯವರೆಗೆ ಬಂದು ಈ ಜಮೀನವರಿಗೆ ಮಚ್ಚಿ ಹೊಡಿಯಬೇಕಾದರೆ ನೀನು ಯಾರು? ಅನಾಮಿಕ ಅಂತ ತಿಳಿದಿರುವೆಯಲ್ಲ. ಲೇ ಬಕ್ರ ನನ್ನ ಮಕ್ಕಳ, ನಿನ್ನ ಮಾನ ತೆಗಿತೀನಿ ಅಂತ ನೀನ್ ಹೇಳ್ತಾ ಇದ್ದೀಯ. ಆದ್ರೆ ನಿನ್ನ ಪ್ರಾಣ ತೆಗಿತೀನಿ ಅಂತ ಇವನು ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ನೀವಿಬ್ರು ಆಚೆ ಈಚೆ ನಿಂತಿದ್ದೀರಲ್ಲ. ನಾನು ಗಂಡಸು ಅನ್ನೋದನ್ನು ಪಕ್ಕ ನನಗೆ ಗೊತ್ತಿದೆ. ಆದ್ರೆ ನೀನು ಮಾಡ್ತಾ ಇರೋ ರೀತಿ ನೋಡಿದ್ರೆ ಸ್ವಲ್ಪ ನಿನ್ ಮೇಲೆ ನಂಗೆ ಅನುಮಾನ ಬರುತ್ತೆ. ಯಾಕಂದ್ರೆ ನಿಮ್ಮಂತರು ಸಿಗೋದು ಇಲ್ಲಲ್ಲ. ಟ್ರೈನ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗ್ತಾರೆ. ಅರ್ಥವಿಲ್ಲದ ಮಾತನಾಡಿ ಈ ಶ್ರೀಮಂತ ಕುಣ್ಣಿಯನ್ನು ಉಳಿಸಲು ಬಂದಿರುವೆಯಾ? ಇವನು ಯಾರು ಎಂಬುದು ಅವನಿಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ನಿಜ, ಈ 5 ವಾರದೊಳಗಾಗಿ ಪಂಚಾಯತ್ ಕಟ್ಟೆಯನ್ನು ಕೊಡಿಸಿ ನನ್ನ ತಾಳ್ಮೆಯ ಕಡೆಯಿಂದ ನನಗೆ ಶಿಕ್ಷೆ ಕೊಡಿಸದಿದ್ದರೆ ನೋಡು ಈ ಊರ ಜಮೀನ್ದಾರ್ ಮೇಘರಾಜರಾಗ ನನ್ನ ತಿಳಿ. ಎಲ್ಲ ಬಂದವರು ಈ ಜಗದಲ್ಲಿ ಯಾರು ಇಲ್ಲ. ಇದ್ರೂ ಕೂಡ ಅವರಿಗೆ ಬಲವಿಲ್ಲ. ಹೇ ಮರಿ, ಮೊದಲಿನಿಂದ ನಿನಗೂ ಅವನಿಗೂ ಏನಾದರೂ ದ್ವೇಷ ಇತ್ತ? ಅದನ್ನು ಹೇಳಿದರೆ ನಿನಗೇನು ಲಾಭ? ಪಾಪ ನೀನು ಯಾರೋ ಗೊತ್ತಿಲ್ಲ, ನಮ್ಮಿಂದ ನಿನಗೆ ತೊಂದರೆಯಾದಂತೆ ಕಾಣುತ್ತದೆ. ಅಯ್ಯೋ, ಯಾರಪ್ಪ ನೀನು? ಇಲ್ಲಿಗೆ ಏಕೆ ಬರಲು ಹೋಗಿದ್ದೀನಿ? ಕರೆಯಬೇಡ, ಯಾವ ಶಬ್ದವನ್ನು ಉಪಯೋಗಿಸಬೇಡ. ಅಣ್ಣ ತಮ್ಮ ತಂಗಿ ಎಲ್ಲ ಸಂಬಂಧವು ನನ್ನಿಂದ ಬಹುದೂರವಾಗಿ ಹೋಗಿವೆ. ಕೈ ಮುಗಿದು ಕೇಳ್ತಾ ಇದ್ದೀನಿ, ಮೊದಲು ಇಲ್ಲಿಂದ ಹೊರಟು ಹೋಗಿ. ತಂಗಿ, ಇವನು ಈ ರೀತಿ ಏಕೆ ಮಾತನಾಡುತ್ತಿದ್ರೆ ಒಂದು ಗೊತ್ತಾಗ್ತಲ್ಲಮ್ಮ. ಆಮೇಲೆ ವಿಚಾರಿಸಲಾಯ್ತು, ಬಾಮ ಹೋಗೋಣ. ಅಯ್ಯೋ ದೇವರೇ, ಈ ಜಗತ್ತಿನಲ್ಲಿ ನಮ್ಮವರು ಕಚ್ಚಾಡುತ್ತಾ ಹೋದ್ರೆ ಇದಕ್ಕೆ ಅಂತ್ಯ ಅನ್ನೋದೇ ಇಲ್ವೇ? ಇದೆ, ಆದ್ರೆ ಅದು ನಮ್ಮಂತವರಿಂದ ಹಣದ ರಾಶಿಯ ಮೇಲೆ ಕುಂಭಕರ್ಣನಂತೆ ನಿದ್ರೆ ಮಾಡುತ್ತಿರುವ ದರಿದ್ರ ಶ್ರೀಮಂತ ಕುನ್ನಿಗಳನ್ನು ಕತ್ತರಿಸುವುದೇ ನನ್ನ ಗುರಿ. ಲೇ ಮೇಘರಾಜ, ನಿನ್ನ ಮೈಯೊಳಗಿನ ಪರಿಯನ್ನು ಬಿಚ್ಚಿ ನಿಚ್ಚಳವಾಗಿ ತೋರಿಸುವೆ ನಿನ್ನ ನಿಜವಾದ ಬಣ್ಣವನ್ನು. ಈ ನಾಟಕಕ್ಕೆ ಯಮು ಸಾಬ್ ಅಲ್ಲಿ ಸಾಬ್ ಸ್ಟೇಜಿಗೆ ಬಂದಣ. ಒಂದು ದಿನ ನಾನು ತಾಲೀಮಿಗೆ ಬಂದು ಅಟೆಂಡ್ ಆಗಿಲ್ಲ. ಪಗಾರ ತೀರಿಸಬೇಕು, ಈ ಮಾತು ತಿಳಿದನು. ಪಗಾರ ತೀರಿಸಬೇಕು, ಈ ಮಾತು ತಿಳಿದನು.
ಹಳ್ಳಿಯ ಕರೆದು ಲಗ್ನಪುರಕ್ಕೆ ಬಂದವರಿವರು ನಮ್ಮ ಕರುಳ ಹಳ್ಳಿಯ ಕಡೆದು ಲಗ್ನಪುರಕ್ಕೆ ಬಂದವರಿವರು ಹುಟ್ಟಿ ಬೆಳೆದು ಬಿಸಿಲನ್ನು ಹೊಳಿಸಿ ಆಶೀರ್ವಾದ ಮಾಡಿದವರು ಹುಟ್ಟಿ ಬೆಳೆದು ಬಿಸಿಲನ್ನು ಹೊಳಿಸಿ ಆಶೀರ್ವಾದ ಮಾಡಿದವರು ಅಮೃತವನ್ನೇ ಉಣಗಿದವರ ಅಮೃತವನ್ನೇ ಉಣಗಿದವರ ಋಣವ ನಾವು ತೀರಿಸಬೇಕು ಉಪಕಾರ ಮಾಡಿ ಮನೆಯ ಕಟ್ಟಲಬಹುದು ಮಾಡಿ ಮನೆಯ ಕಟ್ಟಲಬಹುದು ಕೋಟಿಯ ನವ ಗಳಿಸಲಬಹುದು ಮಾಡಿ ಮನೆಯ ಕಟ್ಟಲಬಹುದು ಸಾಧು ಮುಕ್ತರನ್ನುದು ತಿಳಿಯು ಬಯಸಿದಾಗ ದೊರಕುವರೇನು ಸಾಧು ಮುಕ್ತರನ್ನುದು ತಿಳಿಯು ಬಯಸಿದಾಗ ದೊರಕುವರೇನು ಭಕ್ತಿಯಲ್ಲಿಂದ ಸೇವೆಯ ಮಾಡಿ ಭಕ್ತಿಯಲ್ಲಿಂದ ಸೇವೆಯ ಮಾಡಿ ಮುಕ್ತಿಯ ಮಾರ್ಗವ ಹಿಡಿಯಬೇಕು ಉಪಕಾರ ಉಪಕಾರ ತೀರಿಸಬೇಕು ದೇವ ಸಿದ್ಧಲಿಂಗೇಶ್ವರ ಬಡತನದಲ್ಲಿ ಬಾಳಿ ಬದುಕಿದ ಮನೆತನ ಈ ನನ್ನ ಮನೆತನ ನ್ಯಾಯವಂತರ ಮನೆತನ ಅಂತ ಹೆಸರು ಪಡೆದಿದೆ. ಹೇಗೋ ನನ್ನ ಹಿರಿಯ ಮಗನ ಕಾಲ್ಗುಣದಿಂದ ಈ ಮನೆತನದ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಲಿಕ್ಕೆ ಹತ್ತಿದೆ. ಇಂದು ನನ್ನ ಮಗಳ ಮದುವೆಯನ್ನು ಮಾಡುವುದೇ ನನಗೆ ಗೊಂಗನಸು. ಅಪ್ಪ ಅಪ್ಪ ಮಗು ಶಿವರುದ್ರ, ನಿನ್ನ ಮುಖ ಹೀಗೇಕೆ ರೋಷದಿಂದ ಎದ್ದು ಕಾಣುತ್ತಿದೆ? ಯಾರು ಕೂಡ ಏನಾದ್ರೂ ಜಗಳವಾಡಿ ಬಂದಿದ್ದೀವನಪ್ಪ ಶಿವರುದ್ರ? ಹಾಗೇನಿಲ್ಲಪ್ಪ, ಬೇಸಿಗೆ ಬಿಸಿಲು ಬೇರೆ, ಅದಕ್ಕೆ ಮುಖ ಸ್ವಲ್ಪ ಕೆಂಪಾಗಿರಬಹುದು. ಅಪ್ಪ, ಅಣ್ಣ ಸುಳ್ಳು ಹೇಳ್ತಾ ಇದ್ದಾನಪ್ಪ. ಆ ವಿಷಯವನ್ನು ನಾನು ಹೇಳ್ತೀನಪ್ಪ, ನಾನು ಹೇಳ್ತೀನಿ. ಅಪ್ಪ, ನಾನು ದಾರಿಯಲ್ಲಿ ಒಂಟಿಯಾಗಿ ಬರಬೇಕಾದ್ರೆ ಆ ಜಮೀನ್ದಾರ ನನ್ನನ್ನು ತಡೆದು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಕಳಿಸಿದಪ್ಪ. ಬಾಯಿಗೆ ಬಂದ ಹಾಗೆ ತಂಗಿ, ಅವಳನ್ನೇಕೆ ಬೆದರಿಸುವೆಯಪ್ಪ? ಆ ಬೇಗರಾಜನ ಕಾಮದ ಕಣ್ಣಿಗೆ ಎಷ್ಟೋ ಬಲಿಯರು ಬಲಿಯಾಗಿದ್ದಾರೆ, ಎಷ್ಟೋ ಹೆಣ್ಣು ಮಕ್ಕಳು ರಂಗ ಮುಂಡೆಯರು ಆಗಿದ್ದಾರೆ. ಹೇಳುತ್ತಾ ಹೋದರೆ ಒಂದು ದಿನವೂ ಸಾಲದು ಅವನ ಚರಿತ್ರೆಯಲ್ಲಿ. ಅಪ್ಪ, ಇದುವರೆಗೂ ಈ ಊರಲ್ಲಿ ಯಾರು ನನಗೆ ಎದುರು ನಿಂತು ಸವಾಲು ಹಾಕಿದ್ದಿಲ್ಲ. ಅಂತದ್ರಲ್ಲಿ ಆ ಜಮೀನ್ದಾರ ನನ್ನ ಮೈಯನ್ನು ಮುಟ್ಟಿ ಮಲಗಿದ ಸಿಂಹವನ್ನು ಬಡಿದೆಬ್ಬಿಸಿದನಪ್ಪ. ಅಪ್ಪ, ಹಿಂದೊಮ್ಮೆ ಊರಿನ ಒಳಗೆ ಹುಲಿ ಬಂದಾಗ ಅದರ ಜೊತೆ ಕುಸ್ತಿ ಹಿಡಿದು ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದಾಗ ಅದೇ ಸರ್ಕಾರ ಇವತ್ತು ನನಗೆ ಹುಲಿ ಹಾಲಿನ ಮೇವು ಅಂತ ಬಿರುದು ಕೊಟ್ಟಿತ್ತು. ಅಪ್ಪ, ನೀನು ಹಿಂದೆ ಹೂವನ್ನು ಬೆಳಗು ಹರಿಯುವುದರೊಳಗಾಗಿ ಅವನನ್ನು ಹೊರ ಎನಿಸಿ ಬಿಡುವೆ. ಅದಕ್ಕೆ ಹೇಳೋದಪ್ಪ, ಬೇಗನೆ ದೇವರ ದಯದಿಂದ ಈ ನಿಮ್ಮ ಮುದ್ದು ತಂಗಿಯ ಮದುವೆಯನ್ನು ಮಾಡಿ ಅವಳ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೇಕಪ್ಪ, ಕಡಿಮೆ ಮಾಡಿಕೊಳ್ಳಬೇಕು. ನಾನು ಅದನ್ನೇ ವಿಚಾರಿಸುವೆ ಅಪ್ಪಾಜಿ. ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಒಬ್ಬ ನೌಕರಿ ಮಾಡುತ್ತಿದ್ದಾನೆ. ಅವನಿಗೆ ನನ್ನ ತಂಗಿಯ ಬಗ್ಗೆ ಎಲ್ಲಾ ವಿಷಯವನ್ನು ತಿಳಿಸಿದ್ದೇನೆ. ಮುಂದಿನ ವಾರ ರಜೆ ಹಾಕಿಕೊಂಡು ನನ್ನ ತಂಗಿಯನ್ನು ನೋಡಿಕೊಂಡು ಹೋಗುತ್ತೇನೆ ಅಂತ ಹೇಳಿದ್ದಾನೆ. ಅಣ್ಣ, ಮೊದಲು ನಿನ್ನ ಮದುವೆ ಆಗ್ಲಿ, ನಂತರ ನನ್ನ ಮದುವೆ ವಿಚಾರ ಅಣ್ಣ. ಯಾಕಣ್ಣ ಇಷ್ಟು ಬೇಗ ನಿನ್ನ ತಂಗಿ ನಿನಗೆ ಭಾರವಾದಳೆ? ಹಾಗಲ್ಲಮ್ಮ, ಹೆಣ್ಣಿಗೆ ಎದ್ದ ಮನೆ ಕೇವಲ 3 ದಿನವಮ್ಮ. ಆದರೆ ಗಂಡನ ಮನೆ 100 ದಿನ ಅನ್ನೋದು ನಿನಗೇನು ಗೊತ್ತು? ನಿನಗೆ ಕೈ ತುತ್ತಾಕಿ ಉಣಿಸಿ ತಿನಿಸಿ ಬೆಳೆಸಿದ್ದೇನೋ ನಿಜ. ಹಾಗಂತ ಎಷ್ಟು ದಿನ ಅಂತ ಇಲ್ಲಿ ಇಟ್ಟುಕೊಳ್ಳಕ್ಕಾಗಲ್ಲ.
ಒಂದಲ್ಲ ಒಂದು ದಿನ ಮತ್ತೊಂದು ಮನೆಗೆ ದಾರಿ ಎರೆದು ಕಳಿಸಲೇಬೇಕಲ್ಲಮ್ಮ, ಕಳಿಸಲೇಬೇಕು. ಸುರುದ್ರ, ನಿನ್ನ ಗೆಳೆಯ ಪ್ರಕಾಶ ಅಂತ ಹೇಳಿದ್ಯಲ್ಲ, ಇದೀಗ ಫೋನ್ ಮಾಡಿದ್ದೇನಪ್ಪ. ಅದೇನ ನೋಡಲಿಕ್ಕೆ ಬರ್ತೀನಿ ಅಂತ ಹೇಳಿದ. ಯಾರನ್ನೋ ಏನೋ ನನಗೂ ಗೊತ್ತಿಲ್ಲ. ಹಾ, ಬೇರೆ ಯಾರು ಅಲ್ಲಣ್ಣ, ಈ ನಮ್ಮ ಮುದ್ದಿನ ತಂಗಿಯನ್ನೇ. ಯಾವಾಗ ಬರ್ತೀನಿ, ಏನಾದ್ರೂ ಪೂರ್ತಿ ವಿಷಯ ನಿನ್ನ ಹತ್ರ ಹೇಳಿದನೇನಣ್ಣ? ಹಾ, ಇನ್ನೊಂದು ವಿಷಯನೇ ಮರೆತು ಬಿಟ್ಟಿದ್ದೆ. ತಂಗಿಯ ಮದುವೆ ಜೊತೆ ನನ್ನ ಮದುವೆ ಮಾಡಿಕೊಂಡರೆ ಹೇಗೆ ಅಂತ. ನಾನು ಅದನ್ನೇ ಹೇಳ್ಬೇಕಂದಿದ್ದೆ, ನೀನೇ ಹೇಳಿದಲ್ಲಪ್ಪ, ಅಷ್ಟೇ ಸಾಕು. ಕನ್ಯಾ ಮನೆಯನ್ನು ನೀವೇನು ಹುಡುಕಬೇಕಾಗಿಲ್ಲ, ಈಗಾಗಲೇ ಅದರ ವ್ಯವಸ್ಥೆ ನಾನೇ ಮಾಡಿಕೊಂಡಿದ್ದೇನೆ. ಹಾಗಾದ್ರೆ ಅವಳು ಯಾರು ಅಂತ ಹೇಳಬಾರ್ದೇನಣ್ಣ, ನಾನೇ ಮನೆಗೆ ಕರೆದುಕೊಂಡು ಬರುವೆ. ಬೇರೆ ಯಾರು ಅಲ್ಲಪ್ಪ, ನನ್ನ ಕ್ಲಾಸ್ಮೇಟ್, ತುಂಬಾ ಓದಿದಾಳೆ. ಅಣ್ಣ, ಎಲ್ಲ ವ್ಯವಸ್ಥೆಯನ್ನು ನೀನೇ ಮಾಡಿಕೊಂಡಿದ್ದೀಯಾ ಅಂತ ನನಗನಿಸ್ತಾ ಇದೆ ಅಪ್ಪ. ಆದಷ್ಟು ಬೇಗನೆ ಅಣ್ಣನ ಮದುವೆಯನ್ನು ಮಾಡಿ ಮುಗಿಸಿ ಬಿಡ್ಬೇಕಪ್ಪ. ಅತ್ತಿಗೆ ನಾವು ಎಲ್ಲರೂ ಈ ಮನೆಯಲ್ಲಿ ಚೆನ್ನಾಗಿರ್ತೇವೆ. ಹೋ, ಗಂಡನ ಮನೆಗೆ ಹೋಗೋದನ್ನು ಬಿಟ್ಟು ಅವಳಿಂದ ಎಲ್ಲಾ ಕೆಲಸ ಮಾಡಿಸಿಕೊಂಡು ಈ ಮನೆಯಲ್ಲಿ ಆಯಾಗಿ ಇರ್ಬೇಕೆಂದ್ರೆ ಅಪ್ಪ ನೋಡಪ್ಪ, ಅಣ್ಣ ಹೇಗೆ ಹೇಳ್ತಾ ಇದ್ದಾನೆ. ಅಣ್ಣ, ನೀನಾದ್ರೂ ಹೇಳಣ್ಣ, ನನಗೆ ಇಷ್ಟು ಬೇಗನೆ ಮದುವೆ ಬೇಡ ಅಂತ. ಅವನೆಂದು ಹೀಗೆ ಕಾಡುವೆಯಮ್ಮ. ಕಂಕಣ ಬಲ ಕೂಡಿ ಬಂದರೂ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡಮ್ಮ, ನಡಿಯಮ್ಮ, ಎಲ್ಲರಿಗೆ ಒಳಗೆ ಹೋಗಿ ಊಟಕ್ಕೆ ಹಾಕು ಬಾರಮ್ಮ, ಹೋಗೋಣ. ಆಯ್ತಪ್ಪ, ಹಾಗೆ ಆಗ್ಲಿ ಬನ್ನಿ. ವಸಂತ ಕಾಲ ಬಂದಾಗ ಮೋಹು ಚಿಗರಲೇಬೇಕು, ಹೋಗಿಲೆ ಹಾಡಲೇಬೇಕು. ಕಂಕಣ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಲವಾದ್ಯ ಮುಳುಗಬೇಕು. ವಸಂತ ಕಾಲ ಬಂದಾಗ